ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಮಾಡರ್ನ್ ಹಿಸ್ಟ್ರಿನ ಕವರ್ ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲೇ ನಾನು ಕಂಪ್ಲೀಟ್ ಕ್ರೌನ್ಸ್ ರೂಲಲ್ಲಿ ಆಗಿದ್ದು ಪ್ರತಿಯೊಂದು ಇವೆಂಟ್ನ ಕವರ್ ಮಾಡಬೇಕಂತ ಇದ್ದೇನೆ. ಕ್ರೌನ್ಸ್ ರೂಲ್ ಅಂದರೆ ಏನು ಎಲ್ಲ ಮಾತಾಡೋಣ, ಡೋಂಟ್ ವರಿ. ಸೊ ಈ ವಿಡಿಯೋ ಒಂದು 4 to 6 hours, 4 ರಿಂದ 6 ಗಂಟೆ ಉದ್ದ ಆಗಬಹುದು. ಸೊ ನೀವು ಇದನ್ನು ಒಂದೇ ದಿನದಲ್ಲಿ ನೋಡಬೇಕಂತ ಏನೂ ಇಲ್ಲ, ಆಯಿತಾ. ಸಮಾಧಾನವಾಗಿ ನೋಡಿ, ಒಂದೊಂದು ಪಾರ್ಟ್ನ ನೋಡಿದ್ರೂ ಕೂಡ ಪರವಾಗಿಲ್ಲ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ ಡೆಪ್ತಾಗಿ ತೊಗೊಂಡು ಹೋಗ್ತಾರೆ. ನಮ್ಮ ಪೂರ್ವಜರು, ನಮ್ಮ ಫ್ರೀಡಮ್ ಫೈಟರ್ಸ್ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ಅವ್ರ ಕಷ್ಟಗಳಾಗಿರ್ಬೋದು, ಯಾರ್ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪ್ರತಿಯೊಂದನ್ನು ನಾನು ಇನ್ ಡೆಪ್ತ್ ತೊಗೊಂಡು ಹೋಗ್ತಾನೆ. ಬೋತ್ ಇನ್ UPSC ಪರ್ಸ್ಪೆಕ್ಟಿವ್, KPSC ಪರ್ಸ್ಪೆಕ್ಟಿವ್, ಮೈನ್ಯೂಟ್ ಟು ಮೈನ್ಯೂಟ್ ಡೀಟೇಲ್ಸ್ನ ನಾನು ಕವರ್ ಮಾಡ್ತಾ ಇದ್ದಾನೆ. ಸೊ ನನ್ನ ಕಡೆಯಿಂದ ಬೇಕಾಗಿರೋದೆಷ್ಟೇ, ನಿಮ್ಮ ಸಹಕಾರ ಬೇಕು, ನಿಮ್ಮ ಬೆಂಬಲ ಬೇಕು. ಆ್ಯಂಡ್ ನಾನು ಹೇಳೋ ಪ್ರತಿಯೊಂದು ಪಾಯಿಂಟ್ನೂ ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ನುಗ್ಗೋಣ, ಬನ್ನಿ ಶುರು ಮಾಡೋಣ. ಸೊ ಈ ಸೀರೀಸ್ ಏನಿದೆ, ದಿಸ್ ಮಾಡರ್ನ್ ಹಿಸ್ಟ್ರಿ ಸೀರೀಸ್ ಪಾರ್ಟ್ 1 ಅಂತ ಕರಿಬೋದು ನಾನು. ಈ ಪಾರ್ಟ್ 1ನಲ್ಲಿ ನಾನು 1857ಇಂದ 1947ವರೆಗೂ ಆಗಿರುವಂಥ ಪ್ರತಿಯೊಂದು ಈವೆಂಟ್ನ ಕವರ್ ಮಾಡಿ ಕೊಡ್ತೇನೆ. ಓಕೆ, ವಿ ವಿಲ್ ಟಾಕ್ ಅಬೌಟ್ ಹಿಸ್ಟ್ರಿ, ವಿ ವಿಲ್ ಟಾಕ್ ಅಬೌಟ್ ನ್ಯಾಷನಲಿಸಮ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮಾತಾಡೋಣ, ಮುಸ್ಲಿಂ ಲೀಗ್ ಬಗ್ಗೆ ಮಾತಾಡೋಣ, ಗ್ರೇಟೆಸ್ಟ್ ಫೈಟರ್ಸ್ ಲೈಕ್ ಮಹಾತ್ಮ ಗಾಂಧಿ ಅವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನಮ್ಮ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್, ರಾಜ್ಗುರು, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ಸ್ನ ನೋಡ್ತಾ ನಮ್ಮ ಫ್ರೀಡಮ್ ಫೈಟರ್ಸ್ ಈ ಬ್ರಿಟಿಷರ್ಸಿಂದ ನಮಗೆ ಸ್ವಾತಂತ್ರ್ಯವನ್ನು ಹೇಗೆ ತಂದುಕೊಟ್ರು ಅಂತ ಇನ್ ಡೆಪ್ತಾಗಿ, ಸಿಕ್ಕಾಪಟ್ಟೆ ಆಳವಾಗಿ ಅಲಿತಾ ಹೋಗೋಣ. ಓಕೆ, ಸೊ ದ ಫಸ್ಟ್ ಟಾಪಿಕ್ ಐ ವಾಂಟ್ ಟು ಡಿಸ್ಕಸ್ ಈಸ್ ದ ರಿವೋಲ್ಟ್ ಆಫ್, ಕಲರ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ, ದ ರಿವೋಲ್ಟ್ ಆಫ್ 1857. ನಾನೀಗ ಡಿಸ್ಕಸ್ ಮಾಡಬೇಕಾಗಿರೋ ಫಸ್ಟ್ ಟಾಪಿಕ್ ರಿವೋಲ್ಟ್ ಆಫ್ 1857. ಆ್ಯಂಡ್ ಇದನ್ನು ನಾವು ತುಂಬ ಫೇಮಸ್ ಆಗಿ ಸಿಪಾಯ್ ಮ್ಯೂನಿಟಿ ಅಂತ ಕರಿತೇವೆ. ನಾವು ಈ ಟಾಪಿಕ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೇನೆ, ಕಲರ್ ಚೇಂಜ್ ಮಾಡೋಣ. ಕೆಂಪು ಶಾಯಿಯಲ್ಲಿ ಬರೀತಿದೆ ನೋಡಿ. ಬ್ರಿಟಿಷರ್ಸ್ 1600 ಇಂಡಿಯಾದಲ್ಲಿ ಎಂಟರ್ ಆದರು. ನಿಮ್ಗೆ ಗೊತ್ತಿರಬೇಕು, ಅವರು ಜಸ್ಟ್ ವ್ಯಾಪಾರಿಗಳಾಗಿ ಆ್ಯಸ್ ಟ್ರೇಡರ್ಸ್ ದೆ ಎಂಟರ್ಡ್ ಅಸ್ ಇನ್ 1600, ಆಯಿತಾ. 1857 ಒಳಗೆ 1857 ಒಳಗೆ ದೇ ಗ್ರೀವ್ ಆ್ಯಸ್ ಅ ಪೊಲಿಟಿಕಲ್ ಪವರ್. ಏನಂತ ಹೇಳ್ತೇನೆ, ಡೋಂಟ್ ವರಿ. ಪೊಲಿಟಿಕಲ್ ಪವರ್ ಅಂದರೆ ಏನು ಅರ್ಥ ಎಲ್ಲ ಮಾತಾಡೋಣ ನೋಡಿ. ಸಿಂಪಲಾಗಿ ಹೇಳಬೇಕಂದ್ರೆ 1600ನೇ ಇಸ್ವಿಯಲ್ಲಿ 1600 AD ಅವರು ನಮ್ಮ ದೇಶಕ್ಕೆ ಬರ್ತಾರೆ ಟ್ರೇಡರ್ಸ್ ಆಗಿ, ವ್ಯಾಪಾರಿಗಳಾಗಿ. ಅಂದರೆ ಇಲ್ಲಿರುವಂಥ ವಸ್ತುಗಳನ್ನ ಖರೀದಿಸಿ ಇಂಗ್ಲೆಂಡಲ್ಲಿ ಮಾರಬೇಕು. ದ ಇಂಡಿಯನ್ ಪ್ರಾಡಕ್ಟ್ಸ್ ನೀಡ್ ಟು ಬಿ ಸೋಲ್ಡ್ ಇನ್ ಇಂಗ್ಲೆಂಡ್, ದ್ಯಾಟ್ಸ್ ಇಟ್. ಇಲ್ಲಿ ಬರ್ತಾರೆ, ನಮ್ಮ ಬಟ್ಟೆ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಡೈಮಂಡ್ಸ್ ಅಲ್ಲ, ಸ್ವೀಟ್ ಏನಂತಾರೆ, ಖಾರ ಆಗಿರ್ಬೋದು, ಎಲ್ಲದನ್ನ ನಮ್ಮ ಸ್ಪೈಸಸ್ನ ತೊಗೊಂಡೋಗಿ ಇಂಗ್ಲೆಂಡಲ್ಲಿ ಮಾಡ್ತಾಯಿದ್ರು. ದೇ ವೇರ್ ಜಸ್ಟ್ ಟ್ರೇಡರ್ಸ್. ದೇ ಗಾಟ್ ದೇರ್ ಪರ್ಮಿಷನ್ ಫ್ರಮ್ ಇಂಗ್ಲೆಂಡ್, ಇಂಗ್ಲೆಂಡ್ದು ಕ್ವೀನ್ ಇದ್ದಾಳಲ್ಲ, ಕ್ವೀನ್ ಎಲಿಜಬೆತ್ I, ಅವರಿಂದ ಅವರಿಗೆ ರಾಯಲ್ ಚಾರ್ಟರ್ ಸಿಕ್ಕಿತ್ತು. ಭಾರತದಲ್ಲಿ ಅವರು ಮಾತ್ರ ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಪಾಲಿಸಿ ಇಟ್ಕೊಂಡು ಬಂದಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಇಂಗ್ಲೆಂಡಿಂದ. ಬಟ್ ಹೋಗ್ತಾ ಏನು ಮಾಡಿದ್ರು, ದೇ ಅಂಡರ್ಸ್ಟುಡ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ಸ್. ನಮ್ಮ ಭಾರತದಲ್ಲಿರುವಂಥ ತೊಂದರೆಗಳ ಬಗ್ಗೆ ಅವರಿಗೆ ಐಡಿಯಾ ಒಂದು ಸಿಗ್ತಾ ಹೋಯಿತು. ಸೊಸೈಟಿನ ಅರ್ಥ ಮಾಡ್ಕೊಳ್ತಾ ಹೋದ್ರು. ತೊಂದರೆ ಅನ್ನೋದಕ್ಕಿಂತ ಲೂಪ್ ಹೋಲ್ಸ್ ಅಂತ ಹೇಳ್ಬೋದು. ನಮ್ಮ ಸೊಸೈಟಿನ ಅರ್ಥ ಮಾಡ್ಕೊಳ್ತಾ ಹೋದರು. ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ, ನಮ್ಮ ಭಾರತದಲ್ಲಿ ಒಂದು ರಾಜ್ಯನಿಗೆ ಇನ್ನೊಂದು ರಾಜ್ಯನಿಗೆ ಸ್ನೇಹ ಇಲ್ಲ, ಹೊಡೆದಾಟ ಇರುತ್ತೆ. ವಿ ಆರ್ ಆಲ್ವೇಸ್ ಫೈಟಿಂಗ್ ವಿತ್ ಈಚ್ ಅದರ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಡ್ರು. ನಮ್ಮ ದೇಶದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇದೆ, ಕಮ್ಯುನಲಿಸಮ್ ಇದೆ, ರಿಲಿಜನ್ ಮೇಲೆ ಹೊಡೆದಾಡ್ತೇವೆ, ಇದನ್ನು ಕೂಡ ಅವ್ರು ನೋಟ್ ಡೌನ್ ಮಾಡಿಕೊಂಡ್ರು. ಇಂಥ ಲೂಪ್ ಹೋಲ್ಸ್ನ ಇಟ್ಕೊಂಡು ಅವ್ರು ಏನು ಮಾಡಿದ್ರು, ಪೊಲಿಟಿಕಲ್ ಪವರ್ ಆಗಿ ಬೆಳೆದ್ರು. ಪೊಲಿಟಿಕಲ್ ಪವರ್ ಅಂದರೆ ಅಟ್ಯಾಕ್ ಮಾಡೋದು, ರಾಜ್ಯನ ಕಬಳಿಸೋದು, ಅದರ ಟ್ಯಾಕ್ಸ್ನ ಕಲೆಕ್ಟ್ ಮಾಡೋ ರೈಟ್ಸ್, ರೆವೆನ್ಯೂ ರೈಟ್ಸ್, ದಿವಾನಿ ರೈಟ್ಸ್, ಇದನ್ನೆಲ್ಲ ಆ್ಯಕ್ಸಸ್ ಮಾಡ್ತಾ ಜಸ್ಟ್ ಟ್ರೇಡಿಂಗ್ ಕಂಪ್ನಿ ಆಗಿ ಬಂದಂಥ ಬ್ರಿಟಿಷರ್ಸ್ ನಮ್ಮ ಭಾರತನ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರಮ್ ಆಲ್ ದ ಸೈಡ್ಸ್. ಇದೇ ಒಂದು ಪರ್ಸ್ಪೆಕ್ಟಿವ್. ಈ 1600ಇಂದ 1857ನಲ್ಲಿ ಏನಾಗಿದೆ, ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾನೆ. ಬಟ್ ನಾವು ನನ್ನ ಫೋಕಸ್ ಏನಂದರೆ, ವಿ ವಿಲ್ ಸ್ಟಾರ್ಟ್ ಫ್ರಮ್ 1857. 1857ಗೆ ಬಂದಾಗ ಏನಾಗಿತ್ತು ಅಂತ ಹೇಳ್ತಾನೆ, ನಮ್ಮ ದೇಶದಲ್ಲಿ ಏನಾಗಿತ್ತು ಅಂತ ಹೇಳ್ತಾನೆ. ನಮ್ಮ ಬ್ರಿಟಿಷರ್ಸ್ ಇದ್ದಾರೆ ಅಲ್ವಾ, ನಮ್ಮ ಬ್ರಿಟಿಷರ್ಸ್ ಅಲ್ಲ, ನಾಯಿ ಬ್ರಿಟಿಷರ್ಸ್. ಈ ಬ್ರಿಟಿಷರ್ಸ್ ಇದ್ದಾರೆ ಅಲ್ವಾ, ಇಫ್ ಐ ಟಾಕ್ ಅಬೌಟ್ ದೆಮ್, ಒಂದು ನಿಮಿಷ ಶಾಯಿ ಬದಲಾಯಿಸೋಣ. ಓಕೆ, ಈ ಬ್ರಿಟಿಷರ್ಸ್ 1857 ಒಳಗೆ ಭಾರತದಲ್ಲಿ ಆಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ರೂಲಿಂಗ್ ಅಸ್. ಆಲ್ರೆಡಿ ಕಂಟ್ರೋಲ್ ತೊಗೊಂಡಿದ್ರು. ಗ್ರೇಟೆಸ್ಟ್ ಲೀಡರ್ಸ್ ಲೈಕ್ ಡಾಲೌಸಿ ಆಗಿರ್ಬೋದು, ತುಂಬ ಜನ ಬಂದು ಹೋಗಿದ್ರು. ದೇ ಹ್ಯಾಡ್ ಸ್ಟಾರ್ಟೆಡ್ ಟೇಕಿಂಗ್ ಕಂಟ್ರೋಲ್ ಆನ್ ಇಂಡಿಯಾ.
ಬಟ್ ಪ್ರಾಬ್ಲಮ್ ಏನಾಯ್ತಂದರೆ ದೇ ವರ್ ಇಂಟರ್ಫಿಯರಿಂಗ್ ಇನ್ ಅವರ್ ಸೊಸೈಟಿ ಅಂದರೆ ನಮ್ಮ ಸಮಾಜದಲ್ಲಿ ಅವರು ಮೂಗು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಫಾರ್ ಎಕ್ಸಾಂಪಲ್, ದ ಫಸ್ಟ್ ಥಿಂಗ್ ದಟ್ ಬ್ರಿಟಿಷರ್ಸ್ ಮೇಡ್ ಟು ಬ್ರಿಂಗ್ ರಿಫಾರ್ಮ್ಸ್ ಅಂತ ಕರಿಬೋದು ಇದನ್ನು. ರಿಫಾರ್ಮ್ಸ್ ಅಂದರೆ ಸೊಸೈಟಿನ ಬದಲಾಯಿಸೋದು. ದೇ ಫೆಲ್ಟ್ ದ್ಯಾಟ್ ನಾವು ಬಾರ್ಬೇರಿಯನ್ಸ್, ವಿ ಆರ್ ನಾಟ್ ಸಿವಿಲೈಸ್ಡ್, ನಮಗೆ ಒಂದು ಸರಿಯಾಗಿ ಬದುಕೋ ವಿಧಾನಗಳು ಗೊತ್ತಿಲ್ಲ, ಅವರೇ ಸುಪೀರಿಯರ್ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನೋ ಒಂದು ಪಾಲಿಸಿನ ತಂದರು. ವೈಟ್ ಮ್ಯಾನ್ಸ್ ಬರ್ಡನ್ ಅಂದರೆ ಏನು? ನಾವು ಭಾರತೀಯರು ಸರಿಯಾಗಿ ಬದುಕ್ತಾ ಇಲ್ಲ, ನಮಗೆ ಬದುಕೋದು ಗೊತ್ತಿಲ್ಲ, ನಮಗೆ ಹೇಗೆ ಜೀವನ ನಡೆಸಬೇಕಂತ ಗೊತ್ತಿಲ್ಲ, ನಾವು ಮನುಷ್ಯರೇ ಅಲ್ಲ, ಮನುಷ್ಯರಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಸ್ತೇವೆ ಅಂತ ಅವ್ರು ಸ್ಟಾರ್ಟ್ ಮಾಡಿ ದ ಫಸ್ಟ್ ಥಿಂಗ್ ದೇ ಮೇಡ್ ವಾಸ್ ಅಬೋಲಿಷನ್ ಆಫ್ ಸತಿ. ನೆನ್ಪಿಟ್ಕೊಳ್ಳಿ, ಅವರು ಅಬೋಲಿಷನ್ ಆಫ್ ಸತಿನ ಸ್ಟಾರ್ಟ್ ಮಾಡ್ತಾರೆ ಇನ್ ದ ಇಯರ್ 1829. ಸತಿ ಅಂದರೆ ಗೊತ್ತಿರತ್ತೆ, ಇನ್ ಕೇಸ್ ಒಂದು ಹೆಂಡತಿಯ ಗಂಡ ಸತ್ತೋದ್ರೆ ಗಂಡನ ಚಿತೆಯಲ್ಲಿ ಹೆಂಡತಿ ಹಾರಿ ಪ್ರಾಣ ಕೊಡಬೇಕು. ಇಟ್ಸ್ ಅ ವೆರಿ ರಾಂಗ್ ಥಿಂಗ್, ಇದು ಡೆಫಿನೆಟ್ಲಿ ರಾಂಗ್. ಬ್ರಿಟಿಷರ್ಸ್ ಇದನ್ನು ಸ್ಟಾಪ್ ಮಾಡ್ತಾರೆ. ಒಳ್ಳೆ ಡಿಸಿಷನ್. ಒಬ್ಬ ಗಂಡ ಸತ್ತಾಗ ಹೆಂಡತಿ ಅದೇ ಚಿತೆಯಲ್ಲಿ ಬಿದ್ದು ಸಾಯೋದು ಮನುಷ್ಯತ್ವದ ವಿರುದ್ಧವೇ ಸರಿ. ಸೊ ಅವರು ಫಸ್ಟ್ ಥಿಂಗ್ ಮಾಡಿದ್ದು ಅಬೋಲಿಷನ್ ಆಫ್ ಸತಿನ ಪಾಸ್ ಮಾಡ್ತಾರೆ ಅವಾಗ 1829. ಇದಾದಮೇಲೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ನ ಪಾಸ್ ಮಾಡ್ತಾರೆ. ಇಂಗ್ಲೀಷ್ ಎಜುಕೇಷನ್, ಭಾರತದಲ್ಲಿ ಇಂಗ್ಲೀಷ್ ಸ್ಕೂಲ್ಸ್ ಏನಿದೆ ಇದನ್ನು ಸ್ಟಾರ್ಟ್ ಮಾಡಿದ್ದು 1835ಇಂದ. ಲಾರ್ಡ್ ಮೆಕಾಲೆ ಅವ್ರ ಪ್ಲ್ಯಾನ್ ಪ್ರಕಾರ ನಮ್ಮ ದೇಶದಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರ ಹಿಂದೆ ಇರುವಂಥ ರೀಸನ್ ಏನಂದರೆ ದೇ ವಾಂಟೆಡ್ ಪೀಪಲ್ ಟು ಬಿ ಲಾಯಲ್ ಫಾರ್ ಬ್ರಿಟಿಷರ್ಸ್ ಅಷ್ಟೇ. ಆ ಬ್ರಿಟಿಷ್ ಆಫೀಸಸಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ವರ್ಕರ್ಸ್ ಆರ್ ಸರ್ವೆಂಟ್ಸ್ ಬೇಕಿತ್ತು. ಅದಕ್ಕೆ ಇಂಗ್ಲೀಷ್ನ ಕಲಿಸಿದ್ರೆ ಲೋಕಲ್ ಇಂಡಿಯನ್ಸ್ ವಿಲ್ ಬಿ ಅ ಪಾರ್ಟ್ ಆಫ್ ಬ್ರಿಟಿಷ್ ಗವರ್ನಮೆಂಟ್ ಆರ್ ಬ್ರಿಟಿಷ್ ಆಫೀಸಸ್ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ದೇ ಸ್ಟಾರ್ಟೆಡ್ ಟೀಚಿಂಗ್ ಇಂಗ್ಲೀಷ್. ಅವ್ರು ಇಂಗ್ಲೀಷ್ ಕಲಿಸಿದ್ದು ನಮ್ಮ ಜನ ಉದ್ಧಾರ ಆಗಲಿ ಅಂತ ಅಲ್ಲ, ಅವರಿಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಜನ ಸಿಗಲಿ ಅಂತ. ಬಿಕಾಸ್ ದ ಮನಿ ದೇ ಹ್ಯಾಡ್ ಟು ಪೇ ಫಾರ್ ಇಂಡಿಯನ್ ಎಂಪ್ಲಾಯೀಸ್ ವಾಸ್ ಕಂಪ್ಯಾರಿಟಿವ್ಲಿ ಲೆಸ್ ಕಂಪೇರ್ಡ್ ಟು ಇಂಗ್ಲೆಂಡಿಂದ ಒಬ್ಬನ ಕರ್ಕೊಬಂದರೆ ಅವನಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕಿತ್ತು, ಅದೇ ಇಂಡಿಯನ್ಸ್ ಆಗಿದ್ದರೆ ಕಮ್ಮಿ ಕೊಡಬೇಕಿತ್ತು. ಈ ಒಂದು ಕಾರಣಕ್ಕೋಸ್ಕರ ಟು ಮೇಕ್ ಅಸ್ ವರ್ಕ್ ಫಾರ್ ದೆಮ್, ಟು ಮೇಕ್ ಅವರ್ ಇಂಡಿಯನ್ಸ್ ವರ್ಕ್ ಇನ್ ದೇರ್ ಆಫೀಸಸ್, ದೇ ಸ್ಟಾರ್ಟೆಡ್ ಇಂಗ್ಲೀಷ್ ಎಜುಕೇಷನ್. ಸೆಕೆಂಡ್ ಥಿಂಗ್, ನಮ್ಮ ಸೊಸೈಟಿನ ಹೇಗೆ ರಿಫಾರ್ಮ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾನೆ. ಇದಾದಮೇಲೆ ಮಹಾನ್ ಬಾ ಅವರು ಮಾಡಿದ ಅತಿ ದೊಡ್ಡ ತಪ್ಪೇನೆಂದರೆ ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ. ಗೊತ್ತಿದೆ ಅಲ್ವಾ ಕ್ರಿಶ್ಚಿಯಾನಿಟಿ? ಸಿ, ಇಂಗ್ಲೆಂಡ್ ಇಸ್ ಫುಲ್ ಆಫ್ ಕ್ರಿಶ್ಚಿಯನ್ಸ್. ಓಕೆ, ಭಾರತದಲ್ಲಿ ಕ್ರಿಶ್ಚಿಯಾನಿಟಿ ಇದೆಲ್ಲ. ವೆನ್ ಇಂಗ್ಲೀಷ್ ಕೇಮ್ ಟು ಇಂಡಿಯಾದಲ್ಲಿ ಇದ್ದಿದ್ದು ಎರಡು ಡಾಮಿನೆಂಟ್ ರಿಲಿಜನ್ಸ್. ಒನ್ ವಾಸ್ ಇಸ್ಲಾಂ, ಡೆಫಿನೆಟ್ಲಿ ಮುಘಲ್ ರೂಲಲ್ಲಿತ್ತು ಇಂಡಿಯಾ, ಆ್ಯಂಡ್ ಒನ್ ಮೋರ್ ವಾಸ್ ಹಿಂದೂ. ನಮ್ಮ ಮರಾಠಾಸ್ ಆಗಿರ್ಬೋದು, ರಾಜ್ಪುತಾನಾಸ್ ಆಗಿರ್ಬೋದು, ಅವ್ರದ್ದೆಲ್ಲ ಒಂದು ಕ್ಯಾಟಗರಿ. ಇಂಡಿಯಾ ವಾಸ್ ಮೇನ್ಲಿ ಡಾಮಿನೇಟೆಡ್ ಬೈ ಟೂ ರಿಲಿಜನ್ಸ್. ಒನ್ ಈಸ್ ಇಸ್ಲಾಂ, ಒನ್ ಈಸ್ ಇಂಡಿಯಾ. ಸೊ ದೇ ಸ್ಟಾರ್ಟೆಡ್ ಪ್ರೊಪಗೇಟಿಂಗ್ ಕ್ರಿಶ್ಚಿಯಾನಿಟಿ. ಈ ಕ್ರಿಶ್ಚಿಯಾನಿಟಿ ಏನಿದೆ ನಮ್ಮ ಇಂಡಿಯಾದಲ್ಲಿ ಈಗ, ಅದನ್ನು ತಂದಿದ್ದು ಬ್ರಿಟಿಷರ್ಸ್. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ ಲೈಕ್ ಎನಿಥಿಂಗ್. ಇದು ಕೂಡ ಮಾಡಿದ್ರು. ದಿ ಮೋಸ್ಟ್ ಡ್ಯಾಮೇಜಿಂಗ್ ಆ್ಯಕ್ಟ್ ದೇ ಪಾಸ್ಟ್ ವಾಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಗೊತ್ತಿದೆಯಾ? ಇದನ್ನು ತಂದಿದ್ದು ನಮ್ಮ ಡಾಲ್ ಹೌಸಿ ಅವರು 1848 ತರ್ತಾರೆ ಇದನ್ನು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಒಬ್ಬ ರಾಜನಿಗೆ ಗಂಡು ಮಗು ಇಲ್ಲ ಅಂದರೆ, if a king doesn't have a son, automatically that particular empire will become a part of British Empire. This was one condition. ಒಬ್ಬ ರಾಜನಿಗೆ ಮಗ ಇಲ್ಲ ಅಂದರೆ ಆ ಸಾಮ್ರಾಜ್ಯ ಬ್ರಿಟಿಷರ್ಸ್ಗೆ, ಇಲ್ಲ ಅಂದರೆ ಅವನು ಒಂದು ಮಗುನ ದತ್ತು ತೊಗೊಬೋಯ್ತು. ಈ ಕೂಡ ಅಡಾಪ್ಟೆಡ್ ಅ ಸನ್. ನಮ್ಮ ಇಂಡಿಯಾದಲ್ಲಿ ನಡ್ಕೊಬಂದಿತ್ತು. ಇನ್ ಕೇಸ್ ಮಗು ಇಲ್ಲ ಅಂದರೆ ಇನ್ನೊಂದು ಗಂಡು ಮಗುನ ದತ್ತು ತೊಗೊಳ್ತಿದ್ರು, ಇವನೇ ನನ್ನ ಮಗು ಅಂತ. ದೇ ಪುಟ್ ಅ ಬ್ಯಾನ್ ಆನ್ ದಿಸ್ ಆಲ್ಸೋ. ನೋ ಅಡಾಪ್ಷನ್, ಮಗು ಇಲ್ಲ ಅಂದರೆ ರಾಜ್ಯ ಹೋಯ್ತು. ಇದನ್ನು ತಂದಿದ್ದು ಡಾಲ್ ಹೌಸಿ ಅವರು. ಇದರಿಂದ ಕೂಡ ಇಂಡಿಯಾದಲ್ಲಿ ತುಂಬ ಜಗಳ ಆಗಿತ್ತು. ದ ಬೆಸ್ಟ್ ಒನ್ ಈಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಝಾನ್ಸಿ, ನಂಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ್ಸ್ ವಿರುದ್ಧ 1857 ಯುದ್ಧ ಮಾಡೋಕ್ಕೆ ಕಾರಣ ಕೂಡ ಇದೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಇದಾದಮೇಲೆ ಅಣ್ಣ ಇನ್ನೊಂದು ತಂದ ವೆರಿ ವೆರಿ ಡ್ಯಾಮೇಜಿಂಗ್ ಆ್ಯಕ್ಟ್. ಈ ಆ್ಯಕ್ಟ್ಸ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಈ ಟೈಮ್ ಪೀರಿಯಡಲ್ಲಿ ಅಂದರೆ 1600 ಹಿಡಿದು 1857 ತಂದಂಥ ಕೆಲವೊಂದು ಆ್ಯಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ದಿಸ್ ಲೆಡ್ ಟು ದ ರಿವೋಲ್ಟ್ ಆಫ್ 1857. ಅದಕ್ಕೆ ಫಸ್ಟ್ ಒನ್ ಈಸ್ ಅಬೋಲಿಷನ್ ಆಫ್ ಸತಿ 1829. ದಿಸ್ ಹರ್ಟ್ ದ ಎಮೋಷನ್ಸ್ ಆಫ್ ಹಿಂದೂಸ್. ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ತಂದರು. ಇದನ್ನು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ತರಲಿಲ್ಲ, ಅವರಿಗೆ ಕೆಲಸ ಮಾಡೋಕ್ಕೆ ಗುಲಾಮರ್ ಬೇಕನ್ನೋ ಕಾನ್ಸೆಪ್ಟಲ್ಲಿ ತಂದರು. ದೇ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಕ್ರಿಶ್ಚಿಯಾನಿಟಿ. ದಿಸ್ ಬ್ರಾಟ್ ಅ ಫೈಟ್ ಬಿಟ್ವೀನ್ ದ ರಿಲಿಜನ್. ಹಿಂದೂಸ್ನ ಕ್ರಿಶ್ಚಿಯನ್ಸ್ ಮಾಡ್ತಾಯಿದ್ರು, ಮುಸ್ಲಿಮ್ಸ್ನ ಕ್ರಿಶ್ಚಿಯನ್ಸ್ ಮಾಡ್ತಾಯಿದ್ರು. ಇಟ್ ವಾಸ್ ಕ್ರಿಯೇಟಿಂಗ್ ಸಮ್ ಸಪ್ರೆಷನ್ ಆರ್ ಆಪ್ರೇಷನ್ ಅಂತ ಹೇಳ್ಬೋದು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ರಾಜರ ಕಡೆಯಿಂದ
ಸಂಪತ್ತನ್ನ ಕಿತ್ಕೊಳ್ಳೋಕ್ಕೆ ಮಾಡಿದಂಥ ಒಂದು ಆ್ಯಕ್ಟ್. ಇದಾದಮೇಲೆ ರಿಲೀಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ನ ಕೂಡ ಪಾಸ್ ಮಾಡ್ತಾರೆ. ರಿಲೀಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಏನಂತ ಹೇಳ್ತಾನೆ, ರಿಲೀಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್. ಇದನ್ನು 1850 ಪಾಸ್ ಮಾಡ್ತಾರೆ ಮಹಾನ್ ಭಾವರು. ಇದರ ಅರ್ಥ ಏನಂದರೆ, ನೀವು ಹಿಂದೂ ಆಗಿದ್ದರೆ, ನೀವು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಆದರೆ, ಅರ್ಥ ಮಾಡ್ಕೊಳ್ಳಿ, ಇಫ್ ಯು ಆರ್ ಅ ಹಿಂದೂ, ಇಫ್ ಯು ಗೆಟ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ನಿಮ್ಮ ತಾತನ ಆಸ್ತಿ ನಿಮಗೆ ಬರುತ್ತೆ. ಅಂದರೆ ನಿಮ್ಮ ತಂದೆ ನಿಮ್ಮ ತಾತನ ಆಸ್ತಿ ನಿಮಗೆ ಬರಬೇಕಂದ್ರೆ ಯು ಶುಡ್ ಕನ್ವರ್ಟ್ ಟು ಕ್ರಿಶ್ಚಿಯಾನಿಟಿ. ದಿಸ್ ವಾಸ್ ದ ಪ್ರಪೋಸಲ್. To convert, to make more people get converted to Christianity, they passed a very, very, very useless act called as Religious Disabilities Act. ನಿಮ್ಮ ಆಸ್ತಿ ನಿಮಗೆ ಸಿಗಬೇಕಂದ್ರೆ ನೀವು ನಿಮ್ಮ ಧರ್ಮನ ಬದಲಾಯಿಸ್ಕೋಬೇಕು. ದಿಸ್ ವಾಸ್ ದಿಸ್ ಆ್ಯಕ್ಟ್. ಇದಾದಮೇಲೆ ಇನ್ನೊಂದು ಕ್ರೇಜಿ ಆ್ಯಕ್ಟ್, ಇದು ಕೂಡ ತುಂಬ ಒಳ್ಳೆ ಆ್ಯಕ್ಟ್ ನನ್ನ ಕಡೆಯಿಂದ, ಇದು ಒಳ್ಳೆಯದೇ. ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟ್. ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟ್ ಆಫ್ 1856. ಇದರ ಅರ್ಥ ವಿಧವೆ ಇನ್ನೊಂದು ಮದುವೆ ಆಗ್ಬೋದು. ಇದು ಕೂಡ ತುಂಬ ಒಳ್ಳೆ ಆ್ಯಕ್ಟ್. ನೀವೇನೇ ಅಂದ್ಕೊಳ್ಳಿ, ಒಂದು ಹೆಣ್ಣಿನ ಗಂಡ ಸತ್ತೋದಾಗ ಅವಳಿಗೆ ಸ್ವಾತಂತ್ರ್ಯವಾಗಿ ಬದುಕೋ ಅಧಿಕಾರ ಇರುತ್ತೆ. ಸೊ ಶಿ ಹ್ಯಾಸ್ ದ ರೈಟ್ ಟು ಮ್ಯಾರಿ ಒನ್ ಮೋರ್ ಪರ್ಸನ್. ದಿಸ್ ಈಸ್ ಅ ವೆರಿ ಗುಡ್ ರಿಫಾರ್ಮ್. ದಿಸ್ ಈಸ್ ಅ ವೆರಿ ಪಾಸಿಟಿವ್ ರಿಫಾರ್ಮ್. ನಾನು ಇದನ್ನ ಪಾಸಿಟಿವ್ ಅಂತ ಕರೀತಾನೆ. ಆ್ಯಂಡ್ ಅಬೋಲಿಷನ್ ಆಫ್ ಸತಿ ಈಸ್ ಆಲ್ಸೋ ಅ ಪಾಸಿಟಿವ್ ರಿಫಾರ್ಮ್. ಇಂಗ್ಲೀಷ್ ಎಜುಕೇಷನ್ ಯಾಕೆ ಪಾಸಿಟಿವ್ ಅಲ್ಲ ಅನ್ನೋದು ಇನ್ನು ಸ್ವಲ್ಪ ತಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ದಿಸ್ ಈಸ್ ಒನ್ ಪಾಸಿಟಿವ್, ದಿಸ್ ಈಸ್ ಒನ್ ಮೋರ್ ಪಾಸಿಟಿವ್. ಈ ಎರಡು ರಿಫಾರ್ಮ್ಸ್ ನಮ್ಮ ದೇಶದಲ್ಲಿ ತುಂಬ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿದೆ. ಇದನ್ನು ನೀವು ಒಪ್ಕೊಳ್ತೀರಾ, ನಾನು ಒಪ್ಕೊಳ್ತೇನೆ. ಇನ್ ಕೇಸ್ ನಮ್ಮ ತಂದೆ ದೈವಾಧೀನರಾದರೆ, ನನ್ನ ತಾಯಿ ನನ್ನ ತಂದೆ ಚಿತೆ ಮೇಲೆ ಹಾರಿ ಪ್ರಾಣ ಕೊಡೋದನ್ನ ಐ ವುಡ್ ಹ್ಯಾವ್ ಸ್ಟಾಪ್ಡ್ ಇಟ್. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಅಬೋಲಿಷನ್ ಆಫ್ ಸತಿ ನಮ್ಮ ರಿಫಾರ್ಮರ್ಸ್ ಮಾಡಿರೋದು ತುಂಬ ಒಳ್ಳೆಯ ಒಂದು ವಿಷಯ. ಹಾಗೂ ಅತಿ ಯೌವನದ ವಯಸ್ಸಿನಲ್ಲಿ ಗಂಡ ತೀರಿ ಹೋದರೆ ಆ ಹುಡುಗಿಗೆ ಮತ್ತೊಂದು ಮದುವೆ ಆಗುವಂಥ ಅವಕಾಶ ಸಿಗ್ತಿದೆ ಅಂದರೆ ನಮ್ಮ ಸೊಸೈಟಿಯಲ್ಲಿ, ಅದಕ್ಕೆ ಕೂಡ ಕಾರಣ ಬ್ರಿಟಿಷರ್ಸೇ. ಇದೆರಡು ಅವ್ರು ಮಾಡಿರುವಂಥ ಪಾಸಿಟಿವ್ ಇಂಪ್ಯಾಕ್ಟ್ ಹೇಳ್ತಾ ಇದ್ದಾನೆ, ಜಸ್ಟ್ ನನ್ನ ಮನಸ್ಸಲ್ಲಿರೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್. ಏನಂತ ಹೇಳ್ತಾನೆ, ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್ 1856. ಇದರ ಅರ್ಥ, ಇಂಡಿಯಾದಲ್ಲಿರುವಂಥ ಸೋಲ್ಜರ್ಸ್, ಭಾರತದಲ್ಲಿರುವಂಥ ನಮ್ಮ ಆರ್ಮಿ ಸೋಲ್ಜರ್ಸ್, ದೇ ಶುಡ್ ಬಿ ರೆಡಿ ಟು ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಸಮುದ್ರನ ದಾಟಿ ಹೋಗಿ ಕೂಡ ದೇ ಶುಡ್ ಬಿ ರೆಡಿ ಟು ಪ್ರೊವೈಡ್ ದ್ಯಾಟ್ ಸರ್ವಿಸ್. ಅರ್ಥ ಆಗ್ತಿದೆಯಾ? ಭಾರತದ ಸೈನಿಕರು ಭಾರತದ ಹೊರಗೆ ಹೋಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಬೇಕು. ಬಟ್ ನೋ ಎಕ್ಸ್ಟ್ರಾ ಪೇ. ಜಾಸ್ತಿ ದುಡ್ಡು ಕೊಡಲ್ಲ, ಕೊಡ್ತಿರೋ ದುಡ್ಡಲ್ಲೇ ನೀವು ಕೆಲಸ ಮಾಡಬೇಕು ಅನ್ನೋದೇ ಒಂದು ಡ್ರಾಬ್ಯಾಕ್. ಹಾಗೂ ಇದರಿಂದ ಏನಾಗ್ತಿದೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಹಿಂದುತ್ವದಲ್ಲಿ ಒಂದು ಸಂಪ್ರದಾಯ ಇದೆ. ಏನಂದರೆ, ಇನ್ ಕೇಸ್ ಒಬ್ಬ ಹಿಂದೂ ಸಮುದ್ರನ ದಾಟಿದರೆ, ಒಬ್ಬ ಹಿಂದೂ ಸಮುದ್ರನ ದಾಟಿ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಒಂದು ದೇಶಕ್ಕೆ ಹೋದರೆ ಅವನು ತನ್ನ ಧರ್ಮವನ್ನು ಕಳೆದುಕೊಳ್ಳುತ್ತಾನೆ. ಇದಕ್ಕೊಂದು ವರ್ಡ್ ಇದೆ, ಇದಕ್ಕೊಂದು ಪದ ಇದೆ, ಇದಕ್ಕೊಂದು ಪದ ಇದೆ, ವೇದದಲ್ಲಿದೆ, ಅದರ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ಒಬ್ಬ ಹಿಂದೂ ಸಮುದ್ರನ ದಾಟಿ ಹೋದರೆ ಅವನು ಧರ್ಮಭ್ರಷ್ಟನಾಗುತ್ತಾನೆ ಎಂದು ಒಂದು ನಂಬಿಕೆ ಇದೆ. ಸೊ ಜನರಲ್ ಸರ್ವಿಸ್ ಎನ್ಲಿಶ್ಮೆಂಟ್ ಆ್ಯಕ್ಟ್ ವಾಸ್ ಪರ್ಪಸ್ಫುಲಿ ಕ್ರಿಯೇಟೆಡ್ ಬೈ ಬ್ರಿಟಿಷರ್ಸ್ ಟು ಮೇಕ್ ಹಿಂದೂಸ್ ಬಿಲೀವ್ ದಟ್ ದೇ ಹ್ಯಾವ್ ಲಾಸ್ಟ್ ದಟ್ ಧರ್ಮ ಸೊ ದಟ್ ದೇ ಕ್ಯಾನ್ ಗೆಟ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ. ಇದು ಒಂದು ಕಡೆ. ಸೆಕೆಂಡ್ ಒನ್, ನೋ ಎಕ್ಸ್ಟ್ರಾ ಪೇ. ನೀವು ಸಮುದ್ರ ದಾಟಾದರೂ ಹೋಗು, ಗಾಳಿ ದಾಟಾದರೂ ಹೋಗು, ಎಕ್ಸ್ಟ್ರಾ ದುಡ್ಡು ಕೊಡಲ್ಲ. ದಿಸ್ ವಾಸ್ ದ ಸೆಕೆಂಡ್ ಥಿಂಗ್. ಓಕೆ, ಇದಾದಮೇಲೆ ಇನ್ನೂ ಒಂದು ಆರ್ಮಿ ಸೋಲ್ಜರ್ಸ್, ನಮ್ಮ ಓಲ್ಡ್ ಇಂಡಿಯನ್ ಆರ್ಮಿ, ಬ್ರಿಟಿಷ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಫೇಸ್ ಮಾಡಿದ ಸೆಕೆಂಡ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನೋ ಗ್ರೋತ್ ಆಫ್ ಇಂಡಿಯನ್ ಸೋಲ್ಜರ್ಸ್. ಅಂದರೆ ಇಂಡಿಯನ್ ಸೋಲ್ಜರ್ಸ್ನ ಹೈಯೆಸ್ಟ್ ರ್ಯಾಂಕ್ಗೆ ಪ್ರಮೋಟ್ ಮಾಡ್ತಾ ಇಲ್ಲ. ಸುಬೇದಾರ್ಸ್ ಆಗಿ ಇಡ್ತಾ ಇದ್ರು, ಅದಕ್ಕಿಂತ ಮೇಲೆ ಪ್ರಮೋಟ್ ಮಾಡ್ತಾ ಇಲ್ಲ. ಏನೇ ಹೈಯೆಸ್ಟ್ ಪೊಸಿಷನ್ ಅಥಾರಿಟಿ ಇದೆ ಆರ್ಮಿಯಲ್ಲಿ, ಡೈರೆಕ್ಟರ್ ಜನರಲ್ ಆಗಿರ್ಬೋದು, ಅಂಥ ಒಂದು ಸ್ಟಾರ್ ಮೇಜರ್ಸ್ ಆಗಿರ್ಬೋದು, ಅಂಥ ಒಂದು ಕ್ರೇಜಿ ಪೊಸಿಷನ್ಸ್ ಏನಿದೆ, ಹೈಯೆಸ್ಟ್ ಪವರ್ ಪೊಸಿಷನ್ಸ್ ಇನ್ ದ ಆರ್ಮಿ ವಾಸ್ ಕೆಪ್ಟ್ ಫಾರ್ ಬ್ರಿಟಿಷರ್ಸ್ ಆ್ಯಂಡ್ ನಾಟ್ ಫಾರ್ ಇಂಡಿಯನ್ಸ್. ದಿಸ್ ಈಸ್ ಆಲ್ಸೋ ಅ ಒಪ್ರೆಸಿವ್ ಆ್ಯಕ್ಟ್. ಇದರಿಂದ ಭಾರತೀಯರಿಗೆ ಬೆಳಿಬೇಕನ್ನೋ ಒಂದು ಆಸೆ ಇದ್ದರೂ ಕೂಡ ಬೆಳೆಯೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನೈನ್ತ್ ಒನ್, ದೇರ್ ರುತ್ಲೆಸ್ ಪಾಲಿಸೀಸ್, ರುತ್ಲೆಸ್ ಅಂತಾನೆ ಕರಿತಾನೆ, ರುತ್ಲೆಸ್ ಪಾಲಿಸೀಸ್ ಆಫ್ ಲ್ಯಾಂಡ್ ರೆವೆನ್ಯೂಸ್. ಲ್ಯಾಂಡ್ ರೆವೆನ್ಯೂ ಅಂದರೆ ಏನು? ನಿಮ್ಮ ಬಳಿ 1 ಎಕರೆ ಜಮೀನಿದ್ದರೆ ಇದರಲ್ಲಿ ನೀವು ಅಗ್ರಿಕಲ್ಚರ್ ಮಾಡಿದ್ರೆ, ಫಾರ್ಮಿಂಗ್ ಮಾಡಿದ್ರೆ, ವ್ಯವಸಾಯ ಮಾಡಿದ್ರೆ ಅದರಲ್ಲಿ ಬರುವಂಥ ಹಣನ ಕಂದಾಯ ಕಟ್ಟಬೇಕು, ಟ್ಯಾಕ್ಸ್. ಆ ಟ್ಯಾಕ್ಸ್ ಪರ್ಸೆಂಟೇಜ್ ಏನಕ್ಕಿದೆ, ಇದು ಕೂಡ ತುಂಬ ಜಾಸ್ತಿ ಇರ್ತಾಯಿತ್ತು.
ನಿಮ್ಮ ಜಮೀನಲ್ಲಿ ನೀವು ಉಳುಮೆ ಮಾಡಿ ಬರುವಂಥ ದುಡ್ಡಲ್ಲಿ ಟ್ಯಾಕ್ಸ್ನ ಏನು ಕಟ್ತಾ ಇದ್ದೀರಾ, ಇಟ್ ವಾಸ್ ಮೋರ್ ದ್ಯಾನ್ ವಾಟ್ ಯು ಆರ್ ಅರ್ನಿಂಗ್. ಸೊ ಇದರಿಂದ ನಿಮಗೆ ಬೆಳವಣಿಗೆ ಆಗತ್ತಾ? ಇಲ್ಲ. ವಿ ವೇರ್ ಸ್ಟಾರ್ಟೆಡ್ ಗೆಟ್ಟಿಂಗ್ ಡಿಪ್ರೆಸ್ಡ್. ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಅವ್ರು ದುಡಿಯೋದೆಲ್ಲ ತೊಗೊಬಂದಿರು ಎದೆ ಮೇಲೆ ಆಗ್ತಾಯಿದ್ರು. ಸೊ ದಿಸ್ ವಾಸ್ ಆಲ್ಸೋ ರಾಂಗ್. ರುತ್ಲೆಸ್ಸಾಗಿ ಕಲೆಕ್ಟ್ ಮಾಡ್ತಾಯಿದ್ರು. ನೀವು ದುಡ್ಡು ಕೊಡದೇ ಇದ್ದಿದ್ರೆ ಹೊಡಿತಾ ಇದ್ರು, ಇನ್ನೂ ಕಿರಿಕ್ ಮಾಡಿದರೆ ಜಮೀನೇ ಕಿತ್ಕೊಳ್ತಾ ಇದ್ರು. ಇಟ್ ವಾಸ್ ವೆರಿ ವೆರಿ ರುತ್ಲೆಸ್. ಅಂದರೆ ದಾಕ್ಷಿಣ್ಯ ಇಲ್ಲದೆ ಕಲೆಕ್ಟ್ ಮಾಡ್ತಾಯಿದ್ರು. ದಿಸ್ ವಾಸ್ ಒನ್ ಮೋರ್ ಪ್ರಾಬ್ಲಮ್. ಯಾಕಂದರೆ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಿದ್ದೆ ದುಡ್ಡು ಮಾಡೋಕ್ಕೆ. ಅಂಥ ಒಂದು ಟೈಮಲ್ಲಿ ನನ್ನ ಮಕ್ಕಳು ಅವರು ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಾರಾ? ಇಲ್ಲ. ಸೊ ವಾಟ್ ದೇ ವೇರ್ ಡೂಯಿಂಗ್, ನಿಮ್ಮ ಜಮೀನಲ್ಲಿ ಬೆಳೆಯುವಂಥ ನಿಮ್ಮ ಏನಂತಾರೆ ಫಾರ್ಮಲ್ಲಿ ಬರುವಂಥ ನಿಮ್ಮ ಅಗ್ರಿಕಲ್ಚರ್ ವರ್ಡೇ ಬರ್ತಿಲ್ಲ ಗುರು, ಹೋಗಲಿ ಬಿಡಿ. ನಿಮ್ಮ ಜಮೀನಲ್ಲಿ ಬೆಳೆಯುವಂಥ ಒಂದು ಅಗ್ರಿಕಲ್ಚರ್ ಔಟ್ಪುಟ್ ಏನಿದೆ ಅದರ ಟ್ಯಾಕ್ಸ್ನ ಕಟ್ಟಬೇಕಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಹೈ. ಸೊ ಡಿ ಬ್ರಿಟಿಷರ್ಸ್ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ಆ ಟೈಮಲ್ಲಿ ಕೆಲವೊಂದು ಪದಗಳು ಮರ್ತೋಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಇದಕ್ಕೆಲ್ಲ ನಾಂದಿ ಬಿದ್ದಿದ್ದು ಇಷ್ಟೆಲ್ಲ ನಮ್ಮ ಜನ ತಡ್ಕೊಂಡೇ ಇದ್ರು ನೋಡಿ, ನೆನ್ಪಿಟ್ಕೊಳ್ಳಿ. ಅಬೊಲಿಷನ್ ಆಫ್ ಸತಿನೂ ತಡ್ಕೊಂಡ್ರು, ಇಂಗ್ಲೀಷ್ ಎಜುಕೇಷನ್ನೂ ತಡ್ಕೊಂಡ್ರು, ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ಡಿಂಗ್ನೂ ತಡ್ಕೊಂಡ್ರು, ಡಾಕ್ಟ್ರಿನ್ ಆಫ್ ಸ್ಲ್ಯಾಪ್ನೂ ತಡ್ಕೊಂಡ್ರು, ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ನೂ ತಡ್ಕೊಂಡ್ರು ಒಂದು ಲೆವೆಲ್ಗೆ, ಹಿಂದೂ ವಿಡೋ ರಿಮ್ಯಾರೇಜ್ ಆ್ಯಕ್ಟ್ನೂ ತಡ್ಕೊಂಡ್ರು, ಜನರಲ್ ಸರ್ವಿಸ್ ಆ್ಯಕ್ಟ್ನೂ ತಡ್ಕೊಂಡ್ರು, ಗ್ರೋತ್ ಕೊಡ್ತಿಲ್ಲ ಇಂಡಿಯನ್ ಆರ್ಮಿ ಆಫೀಸರ್ಸ್ಗೆ, ಪರವಾಗಿಲ್ಲ ಸಾಯ್ಲಿ ಅಂತಲೂ ಸುಮ್ಮನಿದ್ರು, ಪಾಲಿಸೀಸಿಂದ ಜನ ಕಿತ್ಕೊಳ್ತಾ ಇದ್ರು. ಸಮ್ವೇರ್ ದೇರ್ ವೇರ್ ರಿವೋಲ್ಟ್ಸ್ ಬಟ್ ದೇ ವೇರ್ ಸಕ್ಸಸ್ಫುಲ್ ಇನ್ ಸಪ್ರೆಸಿಂಗ್ ಇಟ್. ಜನ ಜಾಸ್ತಿ ಮಾತಾಡಿದ್ರೆ ಬಾಸುಂಡೆ ಬರೋ ಥರ ಹೊಡಿತಿದ್ರು. ಬಟ್ ಇದಕ್ಕೆಲ್ಲ ನಾಂದಿ ಬಿದ್ದಿದ್ದು ವೆನ್ ದೇ ಇಂಟ್ರೊಡ್ಯೂಸ್ಡ್ ರಾಯಲ್ ಎನ್ಫೀಲ್ಡ್ ರೈಫಲ್ಸ್. ರಾಯಲ್ ಎನ್ಫೀಲ್ಡ್ ರೈಫಲ್ ಕಾರ್ಟ್ರೇಜಸ್. ಇದನ್ನು ಏನಂತ ಹೇಳ್ತೇನೆ ನೋಡಿ, ಆ ಕಾಲದಲ್ಲಿದ್ದಂಥ ಗನ್ಸ್ ಏನಿತ್ತಲ್ವಾ, ಈ ಥರ ಇರ್ತಿತ್ತು ಆ ಕಾಲದ ಗನ್ಸ್, ಆಯಿತಾ. ಸೊ ಈ ಫ್ರಂಟ್ ನಾಸೆಲಿಂದ ಗನ್ ಪೌಡರ್ನ ಒಳಗೆ ಹಾಕಬೇಕಿತ್ತು. ದೇ ಹ್ಯಾಡ್ ಟು ಪುಟ್ ದ ಗನ್ ಪೌಡರ್ ಫಸ್ಟ್. ಗನ್ ಪೌಡರ್ನ ಒಳಗೆ ಹಾಕಿ ಒಂದು ಸ್ಟಿಕ್ ಇಡ್ತಾ ಇತ್ತು. ಆ ಸ್ಟಿಕ್ಕಿಂದ ಒಳಗಡೆ ಚುಸ್ತಾ ಇಡ್ತಿದ್ರು ಸೊ ದಟ್ ಇಟ್ ಗೆಟ್ಸ್ ಲೋಡೆಡ್ ಹಿಯಾ. ಆಮೇಲೆ ಒಂದು ಫೈರ್ ಆ ಗನ್ ಪೌಡರ್ ಒಂದು ಬುಲೆಟ್ ಥರ ಹೊರಗೆ ಬರ್ತಿತ್ತು. ದೆರ್ ಯೂಸ್ ಟು ಬಿ ಅ ಬುಲೆಟ್ ಮಧ್ಯೆ ಹಾಗೂ ಟ್ರಿಗರ್ ಮಧ್ಯದಲ್ಲಿ ಗನ್ ಪೌಡರ್ ಇಡ್ತಾ ಇತ್ತು. ಈ ಪೌಡರ್ ಸ್ಪಾರ್ಕ್ ಆದಾಗ ಆ ಫೋರ್ಸಿಂದ ಬುಲೆಟ್ ಹೊರಗೆ ಬರ್ತಾ ಇತ್ತು. ಓಕೆ, ದಿಸ್ ಆರ್ ಕಾಲ್ಡ್ ಎಸ್ ರೈಫಲ್ಸ್. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ದೇ ಸ್ಟಾರ್ಟೆಡ್ ಇಂಟ್ರೊಡ್ಯೂಸಿಂಗ್ ರಾಯಲ್ ಎನ್ಫೀಲ್ಡ್ ರೈಫಲ್ಸ್. ಆ ಗನ್ ಪೌಡರ್ ಇದೆ ಅಲ್ವಾ, ಆ ಗನ್ ಪೌಡರ್ನ ಒಂದು ಪ್ಯಾಕೆಟಲ್ಲಿ ಸೀಲ್ ಮಾಡಿದರು ಅಷ್ಟೇ. ದಿಸ್ ಇಸ್ ದ ಗನ್ ಪೌಡರ್. ಅದು ಒಂದು ಕಾರ್ಟ್ರೇಜ್ ಅಂತ ಕರೀತಾರೆ. ದ ಪ್ಯಾಕೆಟ್ ದಟ್ ಹ್ಯಾಸ್ ದ ಗನ್ ಪೌಡರ್ ಇಸ್ ಕಾಲ್ಡ್ ಆಸ್ ಕಾರ್ಟ್ರೇಜ್. ಈ ಕಾರ್ಟ್ರೇಜ್ನ ಅವರು ಹಂದಿ ಹಾಗೂ ದನದ ಕೌ ಆ್ಯಂಡ್ ಪಿಗ್ ಫ್ಯಾಟ್ ಚರ್ಬಿ, ಕೌ ಆ್ಯಂಡ್ ಪಿಗ್ ಫ್ಯಾಟಿಂದ ಗ್ರೀಸ್ ಮಾಡಿದರು. ಇದನ್ನು ಬಾಯಿಂದ ಕಚ್ಚಬೇಕಿತ್ತು. ಬಾಯಿಂದ ಕಚ್ಚಿ ಅದನ್ನು ಹರಿದು ಗನ್ ಪೌಡರ್ನ ಒಳಗೆ ಹಾಕಬೇಕಿತ್ತು. ಅರ್ಥ ಮಾಡ್ಕೊಳ್ಳಿ. ದಿಸ್ ಕಾರ್ಟ್ರೇಜ್ ಶುಡ್ ಬಿ ಬಿಟನ್ ಬೈ ದ ಮೌತ್ ಫಸ್ಟ್, ಟೋರ್ನ್ ಆಫ್, ದೆನ್ ದ ಗನ್ ಪೌಡರ್ ಶುಡ್ ಬಿ ಯೂಸ್ಡ್. ಬಟ್ ಹಸು ಏನಿದೆ, ಕೌ, ಇಟ್ ಈಸ್ ಹೋಲಿ ಫಾರ್ ಹಿಂದೂಸ್. ನಮಗೆ ಹಸು ದೇವರಿದ್ದಂಗೆ. ಹಾಗೂ ಪಿಗ್, ಈ ಹಂದಿ ಇದೆ ಅಲ್ವಾ, ಇದು ಇಸ್ಲಾಂ ಅವರಿಗೆ ಹರಾಮಾಗತ್ತೆ. ಸೊ ಇದನ್ನು ಬಾಯಿಗೆ ಹಾಕ್ಕೊಳ್ಳುವಂಥ ಮನಸ್ಥಿತಿ ನಮ್ಮ ಜನಕ್ಕೆ ಇವಾಗಲೂ ಇಲ್ಲ, ಅವಾಗೂ ಇರಲಿಲ್ಲ. ಸೊ ಏನಾಯಿತು, ಮಂಗಲ್ ಪಾಂಡೆ ಅನ್ನೋ ಒಂದು ಗ್ರೇಟ್ ಫ್ರೀಡಮ್ ಫೈಟರ್, ಮಂಗಲ್ ಪಾಂಡೆ ಅನ್ನೋರ ಹೆಸರು ನೀವು ಕೇಳಿರ್ತೀರ. ಹಿ ಅಪೋಸ್ಡ್ ದಿಸ್ ಆ್ಯಂಡ್ ಶಾಟ್ ಅ ಬ್ರಿಟಿಷ್ ಆಫೀಸರ್, ಶಾಟ್ ಎಟ್ ಬ್ರಿಟಿಷ್ ಆಫೀಸರ್ ಮೇಲೆ ಗುಂಡಾರಿಸ್ಬಿಡ್ತಾರೆ ಮಂಗಲ್ ಪಾಂಡೆ ಅವರು. ಈ ಒಂದು ಗುಂಡೇನಿದೆ, ದಿಸ್ ಒನ್ ಬುಲೆಟ್ ಆ್ಯಕ್ಟೆಡ್ ಆಸ್ ಅ ಸ್ಪಾರ್ಕ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್. KGF ಅಲ್ಲಿ ಡೈಲಾಗ್ ಬರುತ್ತೆ ಗೊತ್ತಾ, ದುಡುಕಿ ಇತಿಹಾಸನ ಸೃಷ್ಟಿ ಮಾಡೋಕ್ಕಾಗಲ್ಲ, ಇತಿಹಾಸನ ಪ್ಲ್ಯಾನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋಕ್ಕೂ ಆಗಲ್ಲ, ಅದಕ್ಕೊಂದು ಕಿಡಿ ಬೇಕು ಅಂತ. ಆ ಕಿಡಿನೇ ಮಂಗಲ್ ಪಾಂಡೆ ಅವರು. ಇವರು ಹಾಡಿಸಿದ ಗುಂಡಿಂದ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬ ಬ್ರಿಟಿಷರ್ಸ್ ವಿರುದ್ಧ ಧ್ವನಿ ಎತ್ತಿದ್ದು 1857 ರಿವೋಲ್ಟಲ್ಲಿ. ದಿಸ್ ಈಸ್ ದ ರಿವೋಲ್ಟ್ ಆಫ್ 1857. ಆ್ಯಂಡ್ ಫಾರ್ ದ ರಿವೋಲ್ಟ್ ಆಫ್ 1857 ವಾಟ್ ಆರ್ ದ ರೀಸನ್ಸ್? ಇಲ್ಲಿದೆ ನೋಡಿ ರೀಸನ್ಸ್. ನಾನು ಕೊಟ್ಟಿದ್ದು 10 ರೀಸನ್ ಕಾರಣ. ಈ 10-11 ರೀಸನ್ನಿಂದ there was a revolt of 1857. Revolt of 1857 ಅಂದರೆ ಏನು? ಆಲ್ ಓವರ್ ಇಂಡಿಯಾ ಪೀಪಲ್ ಸ್ಟಾರ್ಟೆಡ್ ಫೈಟಿಂಗ್ ಅಗೇನ್ ಬ್ರಿಟಿಷರ್ಸ್ ಕಂಡ್ರೆ ಅಲ್ಲಲ್ಲೇ ಹೊಡಿತಿದ್ರು, ಅಲ್ಲಲ್ಲೇ ಸಾಯಿಸ್ತಿದ್ರು. ದಿಸ್ ವಾಸ್ ಡನ್ ಬೈ ಇಂಡಿಯನ್ ಸೋಲ್ಜರ್ಸ್. ಬ್ರಿಟಿಷ್ ಆಫೀಸಲ್ಲಿರುವಂಥ ಇಂಡಿಯನ್ ಸೋಲ್ಜರ್ಸ್ ಇದ್ದಾರೆ ಅಲ್ವಾ, ದೇ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ರಿವೋಲ್ಟ್. ನಮ್ಮ ದೇಶನ ಸ್ವತಂತ್ರ ಮಾಡೋಕ್ಕೆ ನಮ್ಮ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ 1857 ಹೊಡೆದಾಟ ಸ್ಟಾರ್ಟ್ ಮಾಡಿದರು. ಊರೂರಿಗೆ ಹೋಗ್ತಾಯಿದ್ರು, ಹಳ್ಳಿಗೆ ಹೋಗ್ತಾಯಿದ್ರು, ಜನನ ಒಟ್ಟುಗೂಡಿಸ್ತಿದ್ರು, ಮತ್ತೆ ಮುಂದೆ ಹೋದ್ರು. ದೇ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಬ್ರಿಟಿಷರ್ಸ್ ಇನ್ ಡೆಲ್ಲಿ. ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಹಾಗೂ ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್, ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಮುಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್, ಇವ್ರನ್ನೇ ರಾಜ ಅಂತ ಅಕ್ಸೆಪ್ಟ್ ಮಾಡಿ
considering Bahadur Shah Zafar as the king of India, as the last Mughal emperor of India, these soldiers started respecting him and started fighting against the Britishers so that they can re-establish him as a king. This is the revolt of 1857. ದೇಶದ ಕೋಣೆ ಕೋಣೆ ಮೂಲೆ ಮೂಲೆಯಿಂದ ಬ್ರಿಟಿಷರ್ಸ್ ವಿರುದ್ಧ ವಿದ್ರೋಹ ಶುರುವಾಯಿತು. ಹೊಡೆದಾಟ, ಕಂಡಲ್ಲಿ ಹೊಡಿ, ತುಂಡಾಗಿ ಹೊಡಿ, ದುಡ್ಡನ್ನ ಎತ್ಕೊಳ್ತಿದ್ರು ಬ್ರಿಟಿಷ್ ಆಫೀಸರ್ಸಿಂದ, ತೊಗೊಂಡೋಗಿ ನಮ್ಮ ಡೆಲ್ಲಿ ಸುಲ್ತಾನೇಟಿಗೆ ಕೊಡ್ತಿದ್ರು. ಆರ್ಮಿ ಬೇಸಿಗೆ ಅಟ್ಯಾಕ್ ಮಾಡ್ತಿದ್ರು, ಗನ್ಸ್ನ ಎತ್ಕೊಳ್ತಿದ್ರು, ಮತ್ತೆ ಹೊಡಿತಾ ಇದ್ರು. ಸೊ ದಿಸ್ ಹ್ಯಾಪೆಂಡ್. ಇದು 1.5 ವರ್ಷ ಆಗಿದೆ. ಇದು 1 ದಿನ 2 ದಿನ ಆಗಿದ್ದು ರಿವೋಲ್ಟ್ ಅಲ್ಲ. ಇಟ್ ಹ್ಯಾಪೆಂಡ್ ಫಾರ್ 1.5 year. ಆಲ್ಮೋಸ್ಟ್ 1.5 ವರ್ಷ ಬ್ರಿಟಿಷರ್ಸ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರು. ಅರ್ಥ ಆಗ್ತಿದೆಯಾ? ಬಟ್ ಸ್ಟಿಲ್ ಬ್ರಿಟಿಷರ್ಸ್ were successful in taking control again. Successful in taking the control back. ನೋಡಿ, ನಮ್ಮ ಹಣೆ ಬರ ನೋಡಿ. The revolt of 1857 ಇದೆಯಲ್ಲ, this is called as first war of independence, and some of the historians say that, ಕೆಲವು ಇತಿಹಾಸಕಾರರು ಹೇಳ್ತಾರೆ, if this attack was so powerful that 1857 ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ಬಿಡ್ತಿತ್ತಂತೆ. ಅಷ್ಟು ಟೆರಿಫಿಕ್ ಆಗಿ ಅಟ್ಯಾಕ್ ಮಾಡಿದ್ದೇವೆ, ಅಷ್ಟು ಟೆರಿಫಿಕ್ ಆಗಿ ಉತ್ತರ ಕೊಟ್ಟಿದ್ದೇವೆ. ಮಗನ್ನೇ, ನಿನ್ನ ಜಾಗದಲ್ಲಿ ಕುತ್ಕೋ, ನಿನ್ನ ಎಲ್ಲಿರ್ತೀಯ ಅಂತ ನಿಮಗೆ ತೋರಿಸ್ತೇನೆ ಅಂತ ಈ ನಡೆದಿದ್ದ ಯುದ್ಧದಲ್ಲಿ ಇತಿಹಾಸಕಾರರು ಹೇಳ್ತಾರೆ 1857 ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತಂತೆ. ಬಟ್ ಯಾಕೆ ಸಿಗಲಿಲ್ಲ ಅಂದರೆ, ಫಸ್ಟ್ ಒನ್, ದೆರ್ ವಾಸ್ ನೋ ಸಿಂಗಲ್ ಲೀಡರ್. ದೆರ್ ವಾಸ್ ನೋ ಒನ್ ಸಿಂಗಲ್ ಲೀಡರ್. ಅಂದರೆ ಈ ಒಂದು ರಿವೋಲ್ಟ್ ಏನಿದೆ, ಇದು ದೇಶದ ಮೂಲೆಯಲ್ಲಿ ಶುರುವಾಗಿತ್ತಲ್ವ, ಪ್ರತಿ ಮೂಲೆಗೂ ಒಬ್ಬ ಲೀಡರ್ ಇದ್ದರು. ಸೊ ದೆರ್ ವಾಸ್ ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಲೀಡರ್ಸ್. ಒಬ್ಬರು ಲೀಡ್ ಮಾಡಿದ್ರೆ, ಎಲ್ಲರೂ ಒಬ್ಬರು ಮಾತನ್ನ ಕೇಳಿದ್ರೆ ಟೀಮ್ ಸಖತ್ತಾಗಿ ಆಡುತ್ತೆ. ಕ್ರಿಕೆಟಲ್ಲಿ 11 ಜನಕ್ಕೆ 3 ಜನ ಇವರು ಕ್ಯಾಪ್ಟನ್ಸ್ ಇದ್ದರೆ ಒಂದೇ ಗೇಮಲ್ಲಿ ಆಟ ಆಡೋಕ್ಕೆ ಕಷ್ಟ ಆಗುತ್ತೆ. ಬಟ್ 11 ಜನಕ್ಕೆ ಒಬ್ಬನೇ ವಿರಾಟ್ ಕೊಹ್ಲಿ ಆಗಿರ್ಬೋದು, ಕಪಿಲ್ ದೇವ್ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಈ ಥರ ಒಬ್ಬ ಕ್ಯಾಪ್ಟನ್ನ ಒಂದೇ ಗೇಮ್ಗೆ ಆಡಿದ್ರೆ ಸಖತ್ತಾಗಿ ವರ್ಕೌಟ್ ಆಗ್ತಿತ್ತು. ಬಟ್ ಸಿನ್ಸ್ ವಿ ಹ್ಯಾಡ್ ಮೋರ್ ನಂಬರ್ ಆಫ್ ಲೀಡರ್ಸ್, there was no proper communication between each other troops. So this caused a trouble. And second one is betrayal from princely states. Princely states ಅಂದರೆ ಬ್ರಿಟಿಷ್ ಆಫೀಸರ್ಸ್ ಆಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಚಿಕ್ಕ ರಾಜ್ಯಗಳಿದ್ದು, ಕೆಲವೊಂದು ರಾಜ್ಯದ ರಾಜರು ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹೆಲ್ಪ್ ಮಾಡದೆ ಬ್ರಿಟಿಷ್ ಆಫೀಸರ್ಸ್ಗೆ ಹೆಲ್ಪ್ ಮಾಡಿದ್ರು. ದೇ ಸಪೋರ್ಟೆಡ್ ದರ್ ಆರ್ಮಿ. ಅವ್ರ ಆರ್ಮಿನ ಬ್ರಿಟಿಷರ್ಸ್ಗೋಸ್ಕರ ಕಳಿಸಿದ್ರು. ದೇ ಗೇವ್ ದೆಮ್ ರೆವೆನ್ಯೂ, ದುಡ್ಡನ್ನ ಕೊಟ್ಟರು ಬೇಕಾದ ಯುದ್ಧಕ್ಕೆ ಗೆಲ್ಲಕ್ಕೋಸ್ಕರ. ಬಿಕಾಸ್ ಆಫ್ ದಿಸ್, ನಮ್ಮ ದೇಶದಲ್ಲಿರುವಂಥ ಕೆಲವು ನಮ್ಮ ಖರಾಮ್ ಜನರಿಂದ ಬ್ರಿಟಿಷರ್ಸ್ ವೇರ್ ಸಕ್ಸಸ್ಫುಲ್ ಇನ್ ಟೇಕಿಂಗ್ ದ ಕಂಟ್ರೋಲ್ ಬ್ಯಾಕ್ ಆನ್ ಇಂಡಿಯಾ. ದಿಸ್ ವಾಸ್ ದ ರೀಸನ್. ವೈ ವಾಸ್ the revolt of 1857 a failure ಅಂದರೆ the two important reasons is, one, there was lack of leadership, a proper leadership, and second one is some princely states supported Britishers over the Indian revolters, which gave Britishers a free and more powerful hand for them to suppress the revolt. This is the story of revolt of 1857. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ರೌನ್ಸ್ ರೂಲ್ 1857 to 1947. 1600ಇಂದ 1857ವರೆಗೂ ಏನಾಗಿತ್ತು ಅಂತ ಒಂದು ಓವರ್ವ್ಯೂ ಕೊಟ್ಟಿದ್ದಾನೆ. ಸೆಕೆಂಡ್ ವಿಡಿಯೋ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಫ್ರಮ್ ನೌ ಆನ್ ಐ ವಿಲ್ ಟಾಕ್ ಅಬೌಟ್ ಕ್ರೌನ್ಸ್ ರೂಲ್ 1857 to 1947. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರೌನ್ಸ್ ರೂಲ್ ಅಂದರೆ, ದ ಮೀನಿಂಗ್ ಆಫ್ ಕ್ರೌನ್ ರೂಲ್ ಅಂದರೆ, ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮನ್ನು ಆಳ್ತಾ ಇತ್ತು. ಈಸ್ಟ್ ಇಂಡಿಯಾ ಕಂಪ್ನಿ ಆಫೀಸರ್ಸ್ ವೇರ್ ರೂಲಿಂಗ್ ಅಸ್, ರೈಟ್? This East India Company was discarded. They were removed from Indian administration and directly British Crown started ruling us. British Crown andre the King and Queen of British started taking control over the political, economic and social affairs of Indians. ಅಂದರೆ ಇಷ್ಟೊತ್ತು ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ನಮ್ಮನ್ನು ಆಳ್ತಾ ಇದ್ರು, ಇನ್ಮೇಲೆ ಡೈರೆಕ್ಟಾಗಿ ಕ್ವೀನೇ ಆಳ್ತಾರೆ. ಅರ್ಥ ಆಗ್ತಿದೆ? ಕಿಂಗ್ ಆ್ಯಂಡ್ ಕ್ವೀನ್ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ರೂಲಿಂಗ್ ದಿಸ್ ಆ್ಯಸ್ ಅ ಥಿಂಗ್ ಆಫ್ ದಿಸ್. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ ಪಾಯಿಂಟ್ ಅರ್ಥ ಆಗಿದ್ದರೆ, ಬಿಕಾಸ್ ಆಫ್ ದಿಸ್ ದೇ ಪಾಸ್ಟ್. ಇವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ಇವಾಗಿಂದ ನಿಮಗೆಲ್ಲ ಅರ್ಥ ಆಗ್ತಾ ಹೋಗಬೇಕು. ಆ್ಯಸ್ ಅ ರಿಟಾಲಿಯೇಷನ್ ಫಾರ್ ದಿಸ್, ಟು ಟೇಕ್ ದಿಸ್ ಬ್ಯಾಕ್ ಇನ್ ಕಂಟ್ರೋಲ್, ಆ್ಯಸ್ ಅ ರಿಟಾಲಿಯೇಷನ್ ಆಫ್ ದಿಸ್, ಇನ್ ದ ಇಯರ್ 1858 ಅಲ್ಲಿ
1858ರಲ್ಲಿ ಬ್ರಿಟಿಷ್ ಪಾಸ್ ಅನ್ ಆ್ಯಕ್ಟ್ ಕಾಲ್ಡ್ ಆಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ರು, he was renamed as Viceroy of India. Governor General of India became the Viceroy of India. ಇದ್ರ ಬಗ್ಗೆ ಹೇಳ್ತಾನೆ, ಒಂದು ಕ್ವಿಕ್ ಓವರ್ವ್ಯೂ. 1773 when East India Company was regulated, the topmost position of executive was called as Governor General of Bengal. ಅಂದರೆ he was the superior person in India for the British officers. British officers ಅಲ್ಲಿ ದಿ ಹೈಯೆಸ್ಟ್ ಪೊಸಿಷನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೀತಿದ್ರು. ಆ್ಯಂಡ್ ವಾರನ್ ಹಾಸ್ಟಿಂಗ್ಸ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್. ಆಯಿತಾ? ಆಮೇಲೆ 1833 ಈ ಪೊಸಿಷನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀನೇಮ್ ಮಾಡಿದ್ರು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ರೀನೇಮ್ಡ್ ಆಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ದ ಹೈಯೆಸ್ಟ್ ಪೊಸಿಷನ್ ಇನ್ Indian subcontinent for the Britishers was Governor General of India, and the first Governor General is William Bentinck. William Bentinck ಅವರು became the first Governor General. And after the end of East India Company, when Crown started ruling in 1858, through the Government of India Act of 1858, Lord Canning became the first first Viceroy of India. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. He was renamed as Viceroy of India. Who was the first Viceroy? ಕಲರ್ ಚೇಂಜ್ ಮಾಡೋಣ, ಯಾಕಿದು ಬರ್ತಿಲ್ಲ, ಅಯ್ಯೋ ಒನ್ ಸೆಕೆಂಡ್, ಸಾರಿ ಗೈಸ್. ಹೂ ಇಸ್ ದ ಫಸ್ಟ್ Viceroy? ಯಾರು ಹೇಳಿ? Lord Canning became the first Viceroy of India. And there were some other provisions. ಇದೊಂದೇ ಅಲ್ಲ, this was one provision. Governor General of India was made the Viceroy of India. The second is, from now on Crown will take over. ಅಂದರೆ from now on direct the British Parliament and the Queen will take over the administration and reforms in India. ಇನ್ಮೇಲೆ ಇಂಡಿಯಾದಲ್ಲಿ ಏನೇ ಆಳ್ವಿಕೆ ಮಾಡಬೇಕಂದ್ರೂ ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಮಾಡಲ್ಲ, ಡೈರೆಕ್ಟಾಗಿ ನಾವೇ ಅಲ್ಲಿಂದ ಇಂಗ್ಲೆಂಡಿಂದ ಮಾಡ್ತೇವೆ ಅಂತ ಹೇಳಿದ್ರು. ಆ್ಯಸ್ ಫಾರ್ ದಿಸ್ they created a position called as Secretary of State of India. This position was created in British Parliament. ನಮ್ಮ ಡೆಲ್ಲಿಯಲ್ಲಿ ಇದೆ ಅಲ್ಲ ಪಾರ್ಲಿಮೆಂಟ್, ಅದೇ ಥರ ಬ್ರಿಟಿಷಲ್ಲಿ ಪಾರ್ಲಿಮೆಂಟ್ ಇತ್ತು. there they created a position called as Secretary of State of India. ಅಂದರೆ ಇಂಡಿಯಾದಲ್ಲಿ ಆಗುವಂಥ ಪ್ರತಿಯೊಂದು ಇವೆಂಟ್ನ ಅಲ್ಲಿ ಕೂತ್ಕೊಂಡು ಸೆಕ್ರೆಟರಿ ಆಫ್ ದ ಸ್ಟೇಟ್ ರಿಪೋರ್ಟ್ ಮಾಡ್ತಾಯಿದ್ರು. they used to tell that. and ಇದನ್ನು ಅರ್ಥ ಮಾಡ್ಕೊಳ್ಳಿ, he was responsible for also economic transactions. ಅಂದರೆ ಇಂಡಿಯಾದಲ್ಲಿ ಆಗುವಂಥ ಅಡ್ಮಿನಿಸ್ಟ್ರೇಷನ್ ಹಾಗೂ ವ್ಯಾಪಾರ ಎರಡರ ಬಗ್ಗೆನೂ ಕೂಡ ಅವರು ಟ್ರ್ಯಾಕ್ ಇಟ್ಕೊಳ್ತಾ ಇದ್ರು. ಸೆಕ್ರೆಟರಿ ಆಫ್ ದ ಸ್ಟೇಟ್, ವೇರ್ ಈಸ್ ಈ ಸಿಟ್ಟಿಂಗ್? ಹಿ ಈಸ್ ಸಿಟ್ಟಿಂಗ್ ಇನ್ ಲಂಡನ್. ಈ ಮಹಾನ್ ಭಾವ ಎಲ್ಲಿ ಕೂತ್ಕೊಳ್ತಾನೆ? ಲಂಡನ್ನಲ್ಲಿ. ಆ್ಯಂಡ್ ವೈಸ್ರಾಯ್ ಆಫ್ ಇಂಡಿಯಾ ಸ್ಟೇಟ್ಸ್ ಇನ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ, ಒಬ್ಬರು ಇಂಡಿಯಾದಲ್ಲಿ ಕೂತ್ಕೊಳ್ತಿದ್ರು, ಇನ್ನೊಬ್ಬರು ಲಂಡನಲ್ಲಿ ಕೂತ್ಕೊಳ್ತಿದ್ರು. ಲಂಡನಲ್ಲಿ ಕೂತ್ಕೊಳ್ಳೋರು ಸೆಕ್ರೆಟರಿ ಆಫ್ ದ ಸ್ಟೇಟ್ ಆಫ್ ಇಂಡಿಯಾ, ಇಂಡಿಯಾದಲ್ಲಿ ಕೂತ್ಕೊಳ್ತಿದ್ದು ವೈಸ್ರಾಯ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಏನಿದೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದಿಸ್ ವಾಸ್ ಸ್ಟಾಪ್ಡ್. ದಿಸ್ ಆ್ಯಕ್ಟ್, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಅದೇ ಗಂಡು ಮಗು ಇಲ್ಲ ಅಂದರೆ ರಾಜ್ಯನ ಕಬಳಿಸುವಂಥ ಒಂದು ಪ್ಲ್ಯಾನ್ ಏನಿತ್ತು ಅದನ್ನು ಕೂಡ ರಿವೋಕ್ ಮಾಡ್ತಾರೆ. ಇದು ಟುಕ್ ಇಟ್ ಬ್ಯಾಕ್, ಇನ್ಮೇಲೆ ಇದಿರಲ್ಲ ಗುರು ಅಂತ. ಆ್ಯಂಡ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ವಾಸ್ ಇಂಟ್ರೊಡ್ಯೂಸ್ಡ್. ಇಂಡಿಯನ್ ಸಿವಿಲ್ ಸರ್ವಿಸಸ್ ವಾಸ್ ಇಂಟ್ರೊಡ್ಯೂಸ್, ದಟ್ ಈಸ್ ಕಾಲ್ಡ್ ಆಸ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಕರೀತಾರೆ. ಇಂಡಿಯನ್ ಸಿವಿಲ್ ಸರ್ವಿಸಸ್ ವಾಸ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಪ್ರಾಮಿಸ್ ವಾಸ್ ಮೇಡ್ ದ್ಯಾಟ್ ಇವನ್ ಇಂಡಿಯನ್ಸ್ ವಿಲ್ ಬಿ ರಿಕ್ರೂಟೆಡ್. ಇಂಡಿಯನ್ಸ್ನ ಕೂಡ ಇದರಲ್ಲಿ ಇರ್ತೇವೆ ಅಂತ ಅವರು ಸ್ವಲ್ಪ ಮಾತನ್ನ ಕೊಡ್ತಾರೆ. ಇದಾದಮೇಲೆ ಲಾಸ್ಟ್ ಒನ್, ಇನ್ಮೇಲೆ ನಾವು ಎನೆಕ್ಸೇಷನ್ ಮಾಡಲ್ಲ ಅಂತ ಹೇಳ್ತಾರೆ. ನೋ ಮೋರ್ ಎನೆಕ್ಸೇಷನ್, ಅಂದರೆ ಇನ್ನು ನಾವು ಯುದ್ಧ ಮಾಡಲ್ಲ, ರಾಜ್ಯನ ಕಬಳಿಸಲ್ಲ, ಎಷ್ಟಿದೆ ಅಷ್ಟು ಇಟ್ಕೊಳ್ತೇವೆ, ಮಿಕ್ಕಿದ್ದು ನೀವು ಇಟ್ಕೊಳ್ಳಿ, ವಿ ವೋಂಟ್ ಕಮ್ ಟು ಅದರ್ ಟೆರಿಟರಿ ಅಂತ ಕ್ಲಿಯರಾಗಿ ಹೇಳ್ತಾರೆ. ಸೊ ದ 6 most important provisions of the Government of India Act 1858 is, first one, Governor General of India became the Viceroy of India. That is the topmost position available for a Britisher in Indian subcontinent. Lord Canning became the first Viceroy. Crown will take over, ಅಂದರೆ ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ರೂಲ್ ಮಾಡಿತ್ತು, ಕಂಪನೀಸ್ ರೂಲ್ ವಿಲ್ ಬಿ ಸ್ಟಾಪ್ಡ್ ಆ್ಯಂಡ್ ಫ್ರಮ್ ನೌ ಆನ್ ಡೈರೆಕ್ಟ್ಲಿ ದ ಕಿಂಗ್ ಆ್ಯಂಡ್ ಕ್ವೀನ್ ಆಫ್ ಇಂಗ್ಲೆಂಡ್ ವಿಲ್ ರೂಲಸ್ ಅಂತ ಹೇಳಿದ್ರು. ಸೆಕ್ರೆಟರಿ ಆಫ್ ದ ಸ್ಟೇಟ್ ಅನ್ನೋ ಒಂದು ಪೊಸಿಷನ್ನ ಕ್ರಿಯೇಟ್ ಮಾಡಿದ್ರು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ, ಸೊ ದ್ಯಾಟ್ ಹಿ ಕ್ಯಾನ್ ರಿಪೋರ್ಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಸ್ಟಾಪ್ ಮಾಡ್ತಾರೆ, ಎನೆಕ್ಸೇಷನ್ನ ಸ್ಟಾಪ್ ಮಾಡ್ತಾರೆ, ಆ್ಯಂಡ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ದೇ ಪ್ರಾಮಿಸ್ ದ್ಯಾಟ್ ಇಂಡಿಯನ್ಸ್ ವಿಲ್ ಆಲ್ಸೋ ಗೆಟ್ ಅನ್ ಅಪಾರ್ಚುನಿಟಿ ಫಾರ್ ದಿಸ್.
ದೀಸ್ ಆರ್ ದ ಔಟ್ಕಮ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆ,